ನನ್ನ ಹೆಸರು ಅಕ್ಕಮಹಾದೇವಿ ಅಂತೇಳಿ. ನಾವು ನರೇಗಾ ಸಂಘರ್ಷ ಮೋರ್ಚಾದಿಂದ ಮತ್ತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಜಿಲ್ಲಾ ಸಂಚಾಲಕರು ಅಕ್ಕಮಹಾದೇವಿ ಅಂತೇಳಿ. ಇಡೀ ರಾಷ್ಟ್ರಾದ್ಯಂತನೇ ಇವತ್ತಿನ ದಿವಸ ನಾವು ದೆಹಲಿ ಮಟ್ಟದಲ್ಲಿ ಪ್ರೆಸ್ ಮೀಟ್ ಅಂತೇಳಿ ಮತ್ತು ರಾಜ್ಯಗಳು ಮತ್ತು ಜಿಲ್ಲೆಗಳು ಪಂಚಾಯತ್ ಮಟ್ಟದಲ್ಲಿ ಈ ಕಾಯ್ದೆಯನ್ನು ವಿರೋಧಿಸಿ ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ 22ನೇ ತಾರೀಕಿಗೆ MP ಅವ್ರ ಮನೆ ಮುಂದೆ ಈ ಮಸೂದೆ BB ರಾಮ್ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತು 22ನೇ ತಾರೀಕಿಗೆ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾಯಿದ್ದೀವಿ. 100 ಜನ ಸೇರಿಕೊಂಡು ಬಳ್ಳಾರಿ ಜಿಲ್ಲೆಯಾದ್ಯಂತ. ನಮ್ಮದು ಮೇನ್ ಬೇಡಿಕೆ ಇರೋದು ಸರ್, ಈಗ ಪ್ರತಿ ಪಂಚಾಯಿತಿಯಲ್ಲಿ ಮೊದಲೆಲ್ಲ ಯಥ ಪ್ರಕಾರ ನಾವು ಫಾರಮ್ 6 ಕೊಟ್ಟು 15 ದಿನದೊಳಗೆ ಕೆಲಸ ಕೊಡಬೇಕಂತ ಇತ್ತು. ಆದರೆ ಇತ್ತೀಚೆಗೆ ನಾವು ಆ ಥರ ಕೆಲಸ ತೊಗೊಳಕ್ಕೆ ಆಗಲ್ಲ ಸರ್. ಯಾಕಂದರೆ ಈಗ ಅವ್ರಿಗೆ ತಿಳಿದಷ್ಟು ಅವ್ರು ಕಾನೂನು ಮಾಡ್ಕೊಂಡು ಹೊಂಟಿದ್ದಾರೆ ಸರ್. ಇದು ಒಂದು ವಿಚಾರ ಸರ್. ಇನ್ನೊಂದು ವಿಚಾರ, ನರೇಗಾ ಆ್ಯಕ್ಟಲ್ಲಿ ಈಗ ಮೊದಲು ಆ್ಯಕ್ಟ್ ಅಂತ ಇತ್ತು, ಅದು ಈಗ ಸ್ಕೀಮ್ ಅಂತ ಬದಲಾವಣೆ ಮಾಡಿದ್ದಾರೆ ಸರ್. ಇದು ಸ್ಕೀಮ್ ತೆಗಿಬೇಕು, ನಮಗೆ ಆ್ಯಕ್ಟಲ್ಲಿ ಕೆಲಸ ಕೊಡಬೇಕು ಅಂಬೋದಿದೆ ಸರ್. ಮೂರನೇ ವಿಚಾರ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಬಜೆಟ್ ಮಾಡೋಕ್ಕೆ ಬಜೆಟ್ ತೀರ್ಮಾನ ಕೇಂದ್ರ ಸರ್ಕಾರನೇ ಮಾಡುತ್ತೆ ಸರ್. ಆದರೆ ಮೊದಲೆಲ್ಲ 90% ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು, 10% ಮಾತ್ರ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇತ್ತು ಸರ್. ಆ 10%ಅಲ್ಲಿ ನಮಗೆ ಕೆಲಸದ ವ್ಯವಸ್ಥೆ ಅದೆಲ್ಲ ನೋಡ್ಕೊಂಡು ಹೋಗ್ತಾಯಿತ್ತು ಸರ್. ಆದರೆ ಇವಾಗ ಏನು ಮಾಡಿದ್ದಾರೆ ಸರ್, 60% ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಸರ್, 40% ರಾಜ್ಯ ಸರ್ಕಾರ ಕೊಡ್ತಾ ಇದೆ ಸರ್. ಮೊದಲೆಲ್ಲ 100 ದಿನ ಕೆಲಸ ಅಷ್ಟೆಲ್ಲ ಸಾಲ್ತಿರ್ಲಿಲ್ಲ ಸರ್. ಈಗ 125 ದಿನ ಸಹ ಕೆಲಸ ಕೊಟ್ಟಿದ್ದಾರಲ್ಲ ಸರ್, ಅದು ಇನ್ನೂ ಎಷ್ಟು ಅವರು ಕೆಲಸ ಕೊಡೋಕ್ಕೆ ಸಾಧ್ಯನಾ ಅಂತ ಅದನ್ನು ನೀವೇ ತೀರ್ಮಾನ ಮಾಡ್ಕೋಬೇಕು ಸರ್. ಈಗ 40% ಈಗ ರಾಜ್ಯಕ್ಕೆ ಹೋರಿಸಿದ್ದಾರೆ ಸರ್, ಭಾರ ಹೋರಿಸಿದ್ದಾರೆ. ಆದರೆ ಹೆಂಗೆ ನಡೆಸ್ತತಿ ಸರ್ಕಾರ ಅಂತ ಅದ್ರ ಬಗ್ಗೆ ನೀವೇ ತೀರ್ಮಾನ ಮಾಡಬೇಕಾಗಿದೆ ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ MP ಅವ್ರ ಮನೆ ಮುಂದೆ ನಾವು ಹೋರಾಟ MP ಅವ್ರ ಮನೆ ಮುಂದೆ ನಾವು ದೊಡ್ಡ ಮಟ್ಟದ 106 ಜನ ಕಲ್ತ್ಕೊಂಡು 22ನೇ ತಾರೀಕಿಗೆ ಹೋರಾಟ ಮಾಡೋಕ್ಕೆ ಕರೆ ಕೊಟ್ಟಿದ್ದೀವಿ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.